ಮಳಿರಾಯನ ಕೃಪೆಯಿಂದ ನಮ್ಮ ಹೊಲದಲ್ಲಿ ನಾವು ಸಜ್ಜೆಯನ್ನು ಬೆಳೆದಿದ್ವಿ. ನಾವು ಮಳೆ ಬರ್ತೈತೋ ಇಲ್ಲ ಅಂತ ದೇವರಿಗೆ ಅರಿಕೆ ಒತ್ಕೊಳ್ಳಾರ್ದ ದಿನನೇ ಇರಲಿಲ್ಲ. ನಮ್ಮ ಯಜಮಾನರು ಅಂತೂ ಅದು ಹೇಳಬಾರ್ದು. ಆದರೆ ಮಳಿರಾಯನ ಕೃಪೆಯಿಂದ ನಿನ್ನೆ ಮೊನ್ನೆ ಸುರಿದ ಮಳೆಯಿಂದಾಗಿ ಇವತ್ತು ಸಜ್ಜೆ ಭಾಳ ಚೆನ್ನಾಗಿ ಬಂದಿದ್ದೈತಿ. ಇವತ್ತು ನಾವು 5 ಎಕರೆ ಹೊಲದಲ್ಲಿ ಸಜ್ಜೆನ ಹಾಕಿದ್ದೀನಿ. ಸುತ್ತರದ ಬದುವಿನಲ್ಲಿ ಸರಿಸುಮಾರು ಒಂದು 150 ಮಾವಿನ ಗಿಡಗಳನ್ನ ಹಾಕಿದ್ದೀವಿ. ಅದೇ ರೀತಿ ಒಂದು 60 ಲಿಂಬೆಹಣ್ಣಿನ ಗಿಡಗಳನ್ನ ನಾವು ಬೆಳೆದಿದ್ದೀವಿ. ಅದೇ ರೀತಿ ಒಂದು 40 ಬಾದಾಮಿ ಗಿಡಗಳನ್ನ ಬೆಳೆದಿದ್ವಿ. ಅದೇ ರೀತಿ ಮತ್ತು ಇದೇ ಹೊಲದಲ್ಲಿ ಎಳ್ಳನ್ನು ಸಹ ನಾವು ಹಾಕಿದ್ವಿ. ಸರಿಸುಮಾರು 1.5 ಎಕರೆಯಲ್ಲಿ ಶೇಂಗಾನು ಬೆಳೆದಿದ್ದೀವಿ. ಮಳಿರಾಯನ ಕೃಪೆಯಿಂದ ನಾವು ಅದೇನು ಹೋಗ್ಬಿಡ್ತೈತೆ ಅಂತ ಆತಂಕ ಹೊಂದಿದ್ವಿ. ಆದರೆ ದೇವರ ಒಂದು ಕೃಪೆಯಿಂದ ಇವತ್ತು ಶೇಂಗದ ಬೆಳೆ ಸಹ ಭಾಳ ಚೆನ್ನಾಗಿ ಬಂದಿದ್ದೈತಿ. ಅದೇ ರೀತಿ ನಮ್ಮ ಎಲ್ಲ ಮಾವಿನ ಗಿಡಗಳು ಸಹ ಇವತ್ತು ಭಾಳ ಚೆನ್ನಾಗಿ ಬೆಳೆದಿದ್ದಾವೆ ಸುತ್ತರದ ಬದುವಿನಲ್ಲಿ. ಅದೇ ರೀತಿ ಇವತ್ತು ನಮ್ಮ ಸಜ್ಜೆಯನ್ನು ತಾವು ತೋರಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ರೈತರ ಬದುಕು ಎಷ್ಟು ಕಷ್ಟದಾಯಕ ಮತ್ತು ಎಷ್ಟು ಯಾತನೆ ಬರುತ್ತಾ ಅಂತಂತಂದರೆ ಒಂದು ಉದಾಹರಣೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮಳೆ ಇರಲಾರ್ದ್ರಿಂದ ನಮಗೆ ಭಾಳಷ್ಟು ಕಷ್ಟ ಬೆಳೆ ಆಗುತ್ತಾ ಅನ್ನೋ ಒಂದು ಭಯ ನಮ್ಮಲ್ಲಿ ಕಾಡಿತ್ತು. ದೇವರ ದಯದಿಂದ ಇವತ್ತು ಬೆಳೆ ಕೈಗೆ ಬಂದಿದ್ದೈತಿ. ವರ್ಣನ ಕೃಪೆ ಆಗಿದ್ದೈತಿ. ಇನ್ನೊಂದು ಮಳೆ ಬಂದರೆ ನಮ್ಮ ತುಂಗಭದ್ರಾ ನದಿ ಒಡಲು ತುಂಬಬೇಕು. ಭತ್ತ ಬೆಳೀತಿರುವ ನಮ್ಮ ರೈತರಿಗೆ ನ್ಯಾಯ ಆಗಬೇಕು. ಆ ನಮ್ಮ ರೈತರಿಗೆ ಗಂಗಾವತಿ, ಕಂಪ್ಲಿ ಮತ್ತು ಇಡೀ ರಾಜ್ಯದಲ್ಲಿರುವಂಥ ರೈತರಿಗೆ ಒಳ್ಳೆಯದಾಗಬೇಕು. ಮಳೆರಾಯ ಮಳೆ ಬರಲಿ ಅಂತ ದೇವರಲ್ಲಿ ಸಹ ನಾನು ಸಹ ಪ್ರಾರ್ಥಿಸ್ತೀನಿ. ಯಾಕಂದರೆ ನಮ್ಮ ರೈತರ ಬದುಕು ಭಾಳ ಕಷ್ಟದಾಯಕವಾದ ಬದುಕು. ಮಳೆ ಇಲ್ಲ ಅಂತಂದರೆ ಬೆಳೆನೇ ಇಲ್ಲ. ಇವತ್ತು ಮಳೆ ಬರ್ತಾ ಇದೆ, ಚೆನ್ನಾಗಿ ಆಗ್ತಾಯಿದೆ. ತುಂಗಭದ್ರಾ ನದಿ ಸಹ ಒಳ ಹರಿವು ಹೆಚ್ಚಾಗಲಿ, ಆ ವರ್ಣನ ಕೃಪೆ ನಮ್ಮ ರೈತರಿಗಾಗಲಿ. ಯಾಕಂದರೆ ಇವತ್ತು ಬೆಳೆ ಇಲ್ಲಾರ್ದಂಗೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಆ ವರ್ಣ ದೇವನಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಮಳೆರಾಯ ಬರಲಿ. ಯಾಕಂದರೆ ರೈತರು ಇವತ್ತು ನಾವು ಗೊಬ್ಬರ ಎಲ್ಲವನ್ನು ತಂದು ಎಲ್ಲವನ್ನು ಹಾಕಿ ಮಳೆ ಬರಲಿಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಅದೇ ರೀತಿ ಇವತ್ತು ಶೇಂಗಾ ನೋಡಿ, ಮಳೆ ಇರಲಿಲ್ಲ ನಮಗೆ ಭಾಳ ಕಷ್ಟ ಆಗ್ತಾಯಿತ್ತು. ಇವತ್ತು ಮಳೆ ಬಂದಿರೋದ್ರಿಂದ ಶೇಂಗಾ ನಮಗೆ ಭಾಳ ಚೆನ್ನಾಗಿ ಬರ್ತಾಯಿದೆ. ಸಸಿಗಳೆಲ್ಲ ಮೂಡಿದಾವೆ. ಇವಾಗ ನಾವು ಸುಮಾರು 1 ತಿಂಗಳಾಯಿತು. ಮಳೆ ಇಲ್ಲಾಂದರೆ ಎಲ್ಲ ಹಾಳಾಗ್ತಿತ್ತು. ಆದರೆ 2 ದಿನದಿಂದ ಮಳೆ ನಮ್ಮಲ್ಲಿ ಬರೋದ್ರಿಂದ ಇವತ್ತು ಶೇಂಗಾ ಸಹ ಚೆನ್ನಾಗಿ ಬಂದಿದೆ, ಬರ್ತಾ ಇದೆ ಇವತ್ತು. ಯಾಕಂದರೆ ಅಲ್ಲಿ ನೋಡಿ ಎಲ್ಲ ಶೇಂಗಾ. ಯಾಕಂದರೆ ನಾನು 5 ಎಕರೆ ಹೊಲದಲ್ಲಿ ಎಲ್ಲ ನಮನೆಯನ್ನು ನಾವು ಹಾಕಿದ್ವಿ. ಯಾಕಂದರೆ ಮನೆಗೆ ಬೇಕಾಗಿರುವಂಥ ಎಲ್ಲ ನಮನೆ ಹಣ್ಣುಗಳು ಮತ್ತು ದಿನನಿತ್ಯ ನಮಗೆ ಬೇಕಾಗಿರುವ ಪಾಲಕ್ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಅದೇ ರೀತಿ ಹುಣಸಿಕಾಯಿ ಆಗಿರ್ಬೋದು, ಇವೆಲ್ಲವನ್ನು ಸಹ ನಾವು ಆರ್ಗ್ಯಾನಿಕ್ ಆಗಿ ಯಾವುದೇ ಥರದ ಔಷಧಿಯನ್ನು ಸಿಂಪಡಿಸದೆ ಎಲ್ಲವನ್ನು ಇವತ್ತು ಮನೆಗೆ ಬೇಕಾಗಿರುವ ಎಲ್ಲವನ್ನು ಬೆಳೆಯುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮೆಣಸಿಕಾಯಿ ಸಹ ನಾವು ಇವತ್ತು ಹಾಕಿದ್ದೀವಿ. ಲಿಂಬೆಹಣ್ಣು ಸಹ ಚೆನ್ನಾಗಿ ಬಂದಿದೆ. ಆಮೇಲೆ ಯಾವ್ಯಾವ ಸೀಸನ್ನಿಗೆ ಯಾವ್ಯಾವ ಹಣ್ಣುಗಳು ಬೇಕು ಆ ಹಣ್ಣಿನ ಎಲ್ಲ ಗಿಡಗಳನ್ನು ನಾವು ಹಾಕಿದ್ದೀವಿ. ಈ ನಿಟ್ಟಿನಲ್ಲಿ ಮನೆಗೆ ಸಹ ಅನುಕೂಲ ಆಗುತ್ತೆ. ತೆಂಗಿನಕಾಯಿ ಗಿಡಗಳನ್ನು ಸಹ ಚೆನ್ನಾಗಿ ಹಾಕಿದ್ದೀವಿ. ಸರಿಸುಮಾರು 40 ಇದಾವೆ, ಅವು ಸಹ ಚೆನ್ನಾಗಿ ಬಂದಿದ್ದಾವೆ. ಕರಿಬೇವಿನ ಗಿಡ ಒಂದು 40 ಹಾಕಿದ್ದೀವಿ, ಅದನ್ನು ಚೆನ್ನಾಗಿ ಬಂದಿದೆ. ಇವತ್ತು ಶೇಂಗಾ ಇಲ್ಲಿ ನೋಡ್ಬೋದು ನೀವು, ಎಲ್ಲ ರೈತರು. ನಾನು ಸಹ ಅನೇಕ ಯೂಟ್ಯೂಬ್ಗಳಲ್ಲಿ ನಾನು ನೋಡ್ತಾ ಇರ್ತೀನಿ ಯಾವ ರೀತಿ ಬೆಳಿಬೇಕು. ಯಾಕಂದರೆ ನಮ್ಮ ಹಿರಿಯ ಯಜಮಾನರಿದ್ದಾರೆ, ಅವರು ಭಾಳಷ್ಟು ನೋಡ್ಕೊಂಡು ಹೋಗೋದ್ರಿಂದ ಇವತ್ತು ಬೆಳೆ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಯಜಮಾನರ ಒಂದು ಸಹಕಾರ ಮತ್ತು ಅವರು ಸತತವಾಗಿ ಇದನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಕಳೆ ಬರಲಿ ಇನ್ನೊಂದಾಗಲಿ ಆಗಿಂದಾಗಲೇ ನಾವು ತೆಗೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬೆಳೆ ಯಾಕಂದರೆ ರೈತರ ಬದುಕು ಭಾಳ ಕಷ್ಟ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ದೇವರ ಕೃಪೆ ರೈತರ ಮೇಲೆ ಇರಬೇಕು. ಸರ್ಕಾರ ಸಹ ರೈತರ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ಕೊಪ್ಪಳ ಜಿಲ್ಲೆ ಬರಗಾಲ ಜಿಲ್ಲೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.
ಇವತ್ತು ನಮಗೆ ಮಳೆ ಬಂದಿದೆ. ಇವತ್ತು ಕುಕ್ಕನೂರು, ಯಲಬುರ್ಗ, ಕನಕಗಿರಿ, ದೇವಲಾಪುರು ಅನೇಕ ಭಾಗಗಳಲ್ಲಿ ಬಸರಕೋಡು, ಕರ್ಚಾಡು, ಕಪ್ಪಗಲ್ಲು, ಈ ಒಣ ಭೂಮಿ ಇರುವ ಮುಸ್ಗಟ್ಟಿ, ಬಾದನಟ್ಟಿ, ಆಮೇಲೆ ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಡ್ರಿಗಿ ಆಗಿರ್ಬೋದು, ಈ ಭಾಗದಲ್ಲೆಲ್ಲ ರೈತರು ಕಷ್ಟದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಬಂಕಾಪುರ ಇರ್ಬೋದು, ವೆಂಕಟಗಿರಿ ಇರ್ಬೋದು, ಇರ್ಕಲ್ಗಡ ಇರ್ಬೋದು, ಈ ಭಾಗದಲ್ಲೆಲ್ಲ ರೈತರಿಗೆ ಮಳೆ ಇರಲಾರ್ದಕ್ಕೆ ಅವರು ಹಾಕಿದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದ್ದೈತಿ. ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒತ್ತಾಯನ ಮಾಡ್ತೀನಿ. ಕೂಡಲೇ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಿ ರೈತರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಬೇಕು. ಅವರು ಪ್ರತಿ ಎಕರ್ಗೆ ಬೆಳೆಗೆ ಇಷ್ಟಂತ ನಿಗದಿ ಮಾಡಿ ಅವರ ಜೀವನ ಮಟ್ಟ ಸುಧಾರಿಸಲಿಕ್ಕೆ ತಾವು ಸಹಕಾರ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ರೈತರು, ಬಳ್ಳಾರಿ ಜಿಲ್ಲೆಯ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ 2 ಜಿಲ್ಲೆಯನ್ನು ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಅನುದಾನನ ಬಿಡುಗಡೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಿ ನಾನು ರೈತರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ರೈತರು ಯಾವುದೇ ರೀತಿಯ ಧೃತಿಗೆಡಬೇಡಿ, ಯಾವುದೇ ರೀತಿ ತೊಂದರೆಗೆ ಈಡಾಗಬೇಡ್ರಿ. ರಾಜ್ಯ ಸರ್ಕಾರಕ್ಕೆ ಸಹ ನಾವು ಒತ್ತಾಯ ಮಾಡ್ತೀವಿ. ಕುಮಾರಣ್ಣನವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ನಿಮ್ಮ ಹಕ್ಕುಗಳಿಗೋಸ್ಕರ ನೀವೆಲ್ಲ ಹೋರಾಟ ಮಾಡುವಂಥ ಕೆಲಸ ಮಾಡೋಣ. ಬ್ಯಾಂಕ್ಗಳು ಯಾರಾದರೂ ತೊಂದರೆ ಕೊಟ್ಟರೆ ನಮಗೆ ಹೇಳಿ, ಆ ಅಧಿಕಾರಿಗಳಿಗೆ ನಾವು ಹೇಳುವಂಥ ಕೆಲಸ ಮಾಡ್ತೀನಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.